ಗುಡಿಬಂಡೆ ವಿಧಾನಸಭಾ ಕ್ಷೇತ್ರವಾಗಲು ಪೂರಕವಾದ ಅಂಶಗಳು ಸಾಕಷ್ಟಿವೆ. ಪ್ರಸ್ತುತ ಗೌರಿಬಿದನೂರು ತಾಲೂಕಿನ ನಗರಗೆರೆ ಹೋಬಳಿ ಹಾಗೂ ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ಲು ಹೋಬಳಿಯನ್ನು ಗುಡಿಬಂಡೆಗೆ ಸೇರಿಸಿದರೆ ಹೊಸ ಕ್ಷೇತ್ರ ರಚನೆಗೆ ಬೇಕಾದ ಅರ್ಹತೆ ದೊರೆಯುತ್ತದೆ. ಭೌಗೋಳಿಕವಾಗಿಯೂ ಇದು ಹೆಚ್ಚು ಸೂಕ್ತವಾಗಿದೆ. ನಗರಗೆರೆ ಹೋಬಳಿಯ ಗ್ರಾಮಗಳು ಗುಡಿಬಂಡೆ ಪಟ್ಟಣದಿಂದ ಕೇವಲ 3 ರಿಂದ 10 ಕಿಲೋಮೀಟರ್ ದೂರದಲ್ಲಿದ್ದರೆ, ಪ್ರಸ್ತುತ ತಾಲೂಕು ಕೇಂದ್ರವಾದ ಗೌರಿಬಿದನೂರಿನಿಂದ ಸುಮಾರು 25 ರಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಅಫ್ಸರ್ ಪಾಷಾ, JDS ತಾಲೂಕು ಸೆಕ್ರೆಟರಿ. ನಾನು ಈ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ, ನಾವು ಸುಮಾರು ಒಂದು 300-400 ವರ್ಷಗಳ ಒಂದು ಇತಿಹಾಸ ಇದೆ ನಮ್ಮ ಗುಡಿಬಂಡೆ ತಾಲೂಕು. ನಮ್ಮ ತಾತ ಮುತ್ತಾತ ಕಾಲದಲ್ಲಿ ಕೂಡ ನಮ್ಮ ತಾತ ಅವರ ಬಾಯಲ್ಲಿ ಕೇಳ್ಪಟ್ಟಿರೋದೇನೆಂದರೆ, ಅನಂತಪುರದಿಂದ ಎಲ್ಲ ಇಲ್ಲಿ ಗುಡಿಬಂಡೆಗೆ ಬಂದು ಕಂದಾಯ ಕಟ್ಟೋಗ್ತಾಯಿದ್ರು ಆ ಕಾಲದಲ್ಲಿಂದ ಕೂಡ ಗುಡಿಬಂಡೆ ಒಂದು ಆಡಳಿತ ಕೇಂದ್ರ ಆಗಿತ್ತು. ಆದರೆ ಇವಾಗ ಏನಾಗಿದೆ ಅಂದರೆ, ಗುಡಿಬಂಡೆ ತಾಲೂಕು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸಿ ಒಂದು ವಿಧಾನಸಭಾ ಕ್ಷೇತ್ರ ಅದು ಮಾಡಿ ಗುಡಿಬಂಡೆ ತಾಲೂಕನ್ನ ಅದಕ್ಕೆ ಜಾಯಿನ್ ಮಾಡಿರೋದ್ರಿಂದ ಗುಡಿಬಂಡೆ ತಾಲೂಕು ಯಾವುದೇ ಒಂದು ಇದರಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ಲು ಹೋಬಳಿಯ ಗ್ರಾಮಗಳು ಗುಡಿಬಂಡೆಗೆ ಅತಿ ಸಮೀಪದಲ್ಲಿದ್ದು, ಜಿಲ್ಲಾ ಕೇಂದ್ರಕ್ಕೆ ಹೋಗಲು 20 ರಿಂದ 40 ಕಿಲೋಮೀಟರ್ ಸಂಚರಿಸಬೇಕಾದ ಅನಿವಾರ್ಯತೆ ಇದೆ. ಕೇವಲ 4-5 ಕಿಲೋಮೀಟರ್ ದೂರದಲ್ಲಿರುವ ರೇಣುಮಾಕಲಹಳ್ಳಿಯಂತಹ ಗ್ರಾಮಗಳು ಇಂದಿಗೂ ಬೇರೆ ತಾಲೂಕಿನ ವ್ಯಾಪ್ತಿಯಲ್ಲಿರುವುದು ಆಡಳಿತಾತ್ಮಕ ಹಿನ್ನಡೆಗೆ ಕಾರಣವಾಗಿದೆ. ಸುಮಾರು 1.5 ದಶಕದ ಹಿಂದೆ ಈ ಬೇಡಿಕೆಗಾಗಿ ವ್ಯಾಪಕ ಸಹಿ ಸಂಗ್ರಹ ಅಭಿಯಾನ ನಡೆದಿತ್ತು. ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಹೋರಾಟ ಸಮಿತಿ ನಿರಂತರವಾಗಿ ಮನವಿ ಸಲ್ಲಿಸುತ್ತಾ ಬಂದಿದ್ದರೂ ಪ್ರಮುಖ ರಾಜಕೀಯ ಪಕ್ಷಗಳ ಬೆಂಬಲದ ಕೊರತೆಯಿಂದಾಗಿ ಈ ಹೋರಾಟ ತಾರ್ಕಿಕ ಅಂತ್ಯ ಕಾಣದಂತಾಗಿದೆ. ವಿಧಾನಸಭಾ ಕ್ಷೇತ್ರಗಳನ್ನು ಪುನರ್ವಿಭಜನೆ ಮಾಡತಕ್ಕಂಥ ಪ್ರಕ್ರಿಯೆಗೆ ಈಗ ಚಾಲನೆ ನೀಡಿದೆ. ಇದರ ಭಾಗವಾಗಿ ಹೊಸ ವಿಧಾನಸಭಾ ಕ್ಷೇತ್ರಗಳು ಕೂಡ ರಚನೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈಗ ಲಭ್ಯವಾಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಗುಡಿಬಂಡೆ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಮಾಡಲಿಕ್ಕೆ ಎಲ್ಲ ರೀತಿಯಾದ ಪ್ರಯತ್ನಗಳು ನಡೆದಿದೆ ಅಂತಕ್ಕಂಥದ್ದು ವರದಿಯಾಗಿದೆ. ಆದರೆ ಅದನ್ನು ಸ್ಪಷ್ಟವಾದಂತಹ ಯಾವುದೇ ರೀತಿಯಾದಂತಹ ವಿಷಯ ಗೊತ್ತಾಗಿಲ್ಲ. ಆದರೆ ನಮ್ಮ ಅಭಿಪ್ರಾಯ, ಗುಡಿಬಂಡೆ ಅಂತಕ್ಕಂಥದ್ದು ಒಂದು ಐತಿಹಾಸಿಕ ಪಟ್ಟಣ, ಸುಮಾರು 500 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಪಟ್ಟಣ. ಆದರೆ ಈ ಒಂದು ಪಟ್ಟಣ ಸಮಗ್ರ ಅಭಿವೃದ್ಧಿ ಆಗದೇ ಇರತಕ್ಕಂಥದ್ದು ಒಂದು ಕೊರತೆ ಇದೆ. ಕ್ಷೇತ್ರದ ಗಡಿ ಮರುಹಂಚಿಕೆ ಮತ್ತು ಹೊಸ ಕ್ಷೇತ್ರದ ರಚನೆಗೆ ರಾಜಕೀಯ ನಾಯಕರು ತೋರಬೇಕಾದ ದೃಢ ಸಂಕಲ್ಪದ ಕೊರತೆಯೇ ಈ ಹಿನ್ನಡೆಗೆ ಮೂಲ ಕಾರಣವೆಂದು ವಿಶ್ಲೇಷಿಸಲಾಗುತ್ತಿದೆ. 2011ರ ಜನಗಣತಿಯ ಪ್ರಕಾರ ತಾಲೂಕಿನ ಜನಸಂಖ್ಯೆ 55,832 ಇತ್ತು. ಆದರೆ ಪ್ರಸ್ತುತ ಇದು 70,000ದ ಗಡಿ ದಾಟಿದೆ ಎಂದು ಅಂದಾಜಿಸಲಾಗಿದೆ. 105 ಹಳ್ಳಿಗಳನ್ನು ಹೊಂದಿರುವ ಈ ಪುಟ್ಟ ತಾಲೂಕು ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಾದರೆ ಸ್ವತಂತ್ರ ಶಾಸನ ಸಭೆಯಲ್ಲಿ ಪ್ರಾತಿನಿಧ್ಯ ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಈಗಲಾದರೂ ಸ್ಥಳೀಯ ನಾಯಕರು ತಮ್ಮ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಪ್ರಬಲ ವೇದಿಕೆಯ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹೇರಬೇಕಿದೆ ಎಂದು ಹೋರಾಟಗಾರರು ಆಗ್ರಹಿಸಿದ್ದಾರೆ. ಗುಡಿಬಂಡೆ ವಕೀಲರ ಸಂಘದ ಸಹ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಇದೇ ರೀತಿ ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ ಸಾಹೇಬರು ಸಹ ನಮ್ಮ ಗುಡಿಬಂಡೆ ತಾಲೂಕಿಗೆ ಇಲ್ಲಿ ವೀಕ್ಷಣೆಗೆ ಬಂದಾಗ ನಮ್ಮ ವಕೀಲರ ಸಂಘದ ಕಡೆಯಿಂದ ಪ್ರತ್ಯೇಕವಾಗಿ ಮನವಿಯನ್ನು ಸಹ ಸಲ್ಲಿಸಿದ್ದೀವಿ. ಆಲ್ರೆಡಿ ಹಿಂದೆನೇ ಸಲ್ಲಿಸಿದ್ದೀವಿ. ಅದೇ ರೀತಿ ನಮ್ಮ ಪ್ರತ್ಯೇಕ ಗುಡಿಬಂಡೆ ವಿಧಾನಸಭಾ ಕ್ಷೇತ್ರ ಆದಲ್ಲಿ ಎಲ್ಲ ರೀತಿಯನ್ನು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಎಲ್ಲ ರಾಜಕೀಯ ರಂಗದಲ್ಲೂ ಸಹ ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತದೆ. ಆ ಕಾರಣ ನಮ್ಮ ವಕೀಲರ ಸಂಘದ ಕಡೆಯಿಂದ ಸರ್ಕಾರಕ್ಕೆ ಈ ಒತ್ತಾಯ ಮಾಡ್ತಿದ್ದೇವೆ. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ.